ಅಖಿಲ ಭಾರತ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷ, ಕೊಪ್ಪಳ ಜಿಲ್ಲಾಧ್ಯಕ್ಷರ. ಇವತ್ತಿನ ಪತ್ರಕರ್ತ ಅಖಿಲ ಭಾರತ ಕಾರ್ಮಿಕರ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ಮತ್ತು ಅಖಿಲ ಭಾರತ ಆಲ್ ಇಂಡಿಯಾ ಅಕ್ಕಿಗಿರಣಿ ಮಾಲೀಕರ ಸಂಘ ಹಾಗೂ ಹೆಸರ ಏನಾದರೂ ಡಿಸಿಗ್ನೇಷನ್ ಅಥವಾ ಈಗ ಕೇವಲ ಏಪ್ರಿಲ್ 10ರವರೆಗೂ ಮಾತ್ರ ನೀರು ಕೊಡ್ತೀವಿ ಅಂತಂದು ಹೇಳ್ತಾ ಇದ್ದಾರೆ. ಇದರಿಂದ ನಮ್ಮ ರೈತರಿಗೆ ಭಾಳ ತೊಂದರೆ ಆಗುತ್ತೆ. ನಮಗೆ ಮಿನಿಮಮ್ ಆಗಿ ಏಪ್ರಿಲ್ 25ರವರೆಗಾದರೂ ಬಿಡಬೇಕಾಗಿತ್ತು. ಆದರೆ ಏಪ್ರಿಲ್ 20ರವರೆಗಾದರೂ ನೀರು ಬಿಡಿ ಅಂತ ಕೇಳ್ತಾ ಇದ್ದೀವಿ. ಆದರೆ ಸರ್ಕಾರ ಇದರ ಬಗ್ಗೆ ಎಚ್ಚೆತ್ತುಕೊಳ್ಳುತ್ತಿಲ್ಲ. ಶಿವರಾಜ್ ತಂಗಡಿಯವರು ತಮ್ಮ ಅಧಿಕಾರದ ದರ್ಪದಿಂದ ಪ್ರತಿ ಸಾರಿ ICC ಮೀಟಿಂಗನ್ನು, ನೀರಾವರಿ ಸಲಹಾ ಸಮಿತಿಯನ್ನು ಬೆಂಗಳೂರಲ್ಲಿ ತನ್ನ ಒಳ ಪ್ರತಿಷ್ಠೆಗಾಗಿ ಮತ್ತು ನೀರು ಮಾರಿಕೊಳ್ಳೋಕ್ಕೋಸ್ಕರನೇ ಬೆಂಗಳೂರಲ್ಲಿ ಇರ್ತಾ ಇದ್ದಾನೆ. ಅವರು ಇವತ್ತೇನು ICC ಮೀಟಿಂಗನ್ನು ಶಿವರಾಜ್ ತಂಗಡಿಯವರು ಬೆಂಗಳೂರಲ್ಲಿ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ನೀರನ್ನು ಮಾರ್ಕೊಳ್ತಕ್ಕಂಥ ವಿಷಯವಾಗಿ ನೀರಾವರಿ ಸಲಹಾ ಸಮಿತಿಯನ್ನು ವಿಧಾನಸೌಧದಲ್ಲಿ ಮತ್ತು ತನ್ನ ಒಳ ಪ್ರತಿಷ್ಠೆಗಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ಪ್ರತಿ ಸಾರಿ ನಾವು 2000 ಇಸ್ವಿ 2021-2022 ಸಾಲಿನಲ್ಲಿ 67 TMC ನೀರಿದ್ದಾಗ ನಮಗೆ ಏಪ್ರಿಲ್ 25ರವರೆಗೂ ನೀರು ಒದಗಿಸಿಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿವೆ. ಆದರೆ 85 TMC ನೀರಿದ್ದು ಮತ್ತು 400 TMC ಹೆಚ್ಚಾಗಿ ನೀರಾಗಿ ಪೋಲಾಗೈತಿ. ಸರಿ, ನಮ್ಮದು 400 TMC ಹೆಚ್ಚಾಗಿ ನೀರು ಪೋಲಾಗಿದ್ರು ಕೂಡ ನೀರನ್ನು ಶೇಖರಣೆ ಮಾಡಿಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಿಲ್ಲ. ಅದ್ರ ಜೊತೆಗೆ ಏನು ಮಾಡ್ತಾ ಇದೆ ಅಂತಂದರೆ, ಈಗ ನೀರನ್ನು ಫ್ಯಾಕ್ಟ್ರಿಗಳಿಗೆ ಮಾರ್ಕೊಳ್ಳೋಕ್ಕೋಸ್ಕರನೇ ಇವತ್ತು ಫ್ಯಾಕ್ಟ್ರಿಗಳಿಗೆ 1570 ಒಳಗಡೆ ಅಡಿ ಇರ್ತಕ್ಕಂಥ ನೀರುಗಳನ್ನು ಯಾವುದೇ ಕಾರಣಕ್ಕೂ ಕೈಗಾರಿಕೆಗೆ, ವಾಣಿಜ್ಯೋದ್ಯಮಿಗೆ ಬಳಸಬಾರದು ಅಂತ ನಿಯಮ ಇದ್ರೂ ಕೂಡ ಈಗಲೂ ಕೂಡ 10 TMC ನೀರಿದ್ರು ಕೂಡ ಕಾರ್ಖಾನೆಗಳಿಗೆ ಮಾರ್ಕೊಳ್ತಕ್ಕಂಥ ಕೆಲಸ ಮತ್ತು ಈಗೇನು ರೈತರನ್ನ ಒಕ್ಕಲಿಸುವಂತಕ್ಕಂಥ ಕೆಲಸ ಮತ್ತು ಇವತ್ತಿನವರೆಗಾದರೂ ಶಿವರಾಜ್ ತಂಗಡಿಗೆಯವರು ರೈತರ ಪರವಾಗಿ ಯಾವುದೇ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ. ಮತ್ತು ಈ ಸರ್ಕಾರ ಕೂಡ ರೈತರಿಗೆ ಯಾವುದೇ ಇಲ್ಲ. ಮತ್ತು ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಯಾವುದೇ ರೀತಿ ರೈತರಿಗೆ ಬೆಳೆಯಿಲ್ಲದಂತ ಮಾಡಿರ್ತಕ್ಕಂಥ ಉಸ್ತುವಾರಿ ಯಾರು ಮಾಡ್ಕೊಂಡಿದ್ದಾರೆ ನೀರು? ಸರ್, ಈ ಸರಿ ಕಾಂಗ್ರೆಸ್ ಗೌರ್ಮೆಂಟ್ ಇರ್ತಕ್ಕಂಥ ಶಿವರಾಜ್ ತಂಗಡಿಯವರೇ ನೀರನ್ನು ಮಾರಿಕೊಂಡಿದ್ದಾರೆ. ನೀರಿನ ಕಾಡಾಧ್ಯಕ್ಷ ಕೊಟ್ಟರೆ ಏನ್ ಮಾಡಬಲ್ಲ? ಅವರು ಒಣ ಬೇಸಾಯದಲ್ಲಿ ಇರ್ತಕ್ಕಂಥದ್ದು ಎಷ್ಟು TMC ನೀರು ಕಾಮೆಗಳಿಗೆ ಹರಿತೇವೆ, ಎಷ್ಟು ಕ್ಯೂಸೆಕ್ಸ್ ಹರಿತೇವೆ, ಎಷ್ಟು ಇದ್ರ ಲೆಕ್ಕಾಚಾರ ಇದ್ದಂತ ವ್ಯಕ್ತಿಗಳನ್ನ ಕಾಡಾಧ್ಯಕ್ಷ ಮಾಡಿದ್ರೆ ಅದೊಂದು ಬೆಲೆ ಇರ್ತಾ ಇತ್ತು. ಅಕ್ಷರ ಕಲಿಯದವನನ್ನ ಅಕ್ಷರ ಹೋಗಿ ನಾವು ಒಂದು ಸರ್ಕಾರಿ ಹುದ್ದೆ ಕೊಟ್ಟಿರ್ತಂದ್ರೆ ಅದೇ ನಿಭಾಯಿಸಬಲ್ಲ. ಆ ರೀತಿ ಇರ್ತಕ್ಕಂಥ ಒಣ ಬೇಸಾಯದಲ್ಲಿ ಕಲ್ತಿರ್ತಕ್ಕಂಥ ಒಬ್ಬವನ್ನ ಕಾಡಾಧ್ಯಕ್ಷ ಮಾಡಿದ್ರೆ ಕಾಡಾಧ್ಯಕ್ಷನಿಗೆ ತನ್ನ ಕಾಡಾಧ್ಯಕ್ಷದ ವೃತ್ತಿಯ ಅದನ್ನೇ ಗೊತ್ತಿಲ್ಲ. ಅದ್ರ ಕಾಡಾಧ್ಯಕ್ಷ ತಗೊಂಡು ಏನ್ ಮಾಡ್ಬೇಕಾಗುತ್ತೆ? ಈ ಕಾಡಾಧ್ಯಕ್ಷ ಯಾವ ಕಡೆ ಯಾವ ಬೆಳೆ ಬೆಳಿಬೇಕು, ಜವಳ, ಆಮೇಲೆ ಯಾವ ಕೆನಲ್ಗಳಿಗೆ ಏನೇನು ಕೊಡಬೇಕು ಅನ್ನೋ ಸಣ್ಣದ ಅರಿವು ಇರುವಂತರಿಗೂ ಕಾಡಾಧ್ಯಕ್ಷ ಕೊಟ್ರೆ ಇದು ಸರ್ಕಾರ ಮಾಡ್ತಕ್ಕಂಥದ್ದು. ಇದು ಒಂದು ಸುಮ್ಮನೆ ರೈತರನ್ನು ಒಕ್ಕಲಿಸಿ ನೀವು ಕೃಷಿಯನ್ನೇ ಬಿಟ್ಬಿಡ್ರಿ, ಇದರಿಂದ ಏನಿಲ್ಲ, ನಾವೆಲ್ಲ ಕೃಷಿ ಭೂಮಿಯನ್ನ ರೈತರನ್ನ ವಿಷ ಪುಷ್ಟಿಗಳು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಕ್ಕಂಥ ಕೆಲಸ ಮಾಡ್ತಾರೆ. 25ವರೆಗೂ ನೀರು ಕೊಟ್ಟರು ಉದಾಹರಣೆ ಇದೆ. ಅವರು 67 TMC ಇದ್ದಾಗ ನೀರು ಕೊಟ್ಟಿದ್ದು, ಇವರು 85 TMC ನೀರಿದ್ದಾಗ ಯಾಕೆ ನೀರು ಕೊಡ್ತಾ ಇಲ್ಲ? ಕ್ಯಾಲ್ಕುಲೇಷನ್ ಇಷ್ಟೇ ಅಲ್ವಾ? ಅದ್ರ ಜೊತೆಗೆ 5ನೇ ತಾರೀಕಿಗೆ ನೀರು ಕಟ್ ಮಾಡಂತ ಹೇಳಿದ್ರು. ಮತ್ತೆ ತಾನೇ ಹೇಳಿರ್ತಕ್ಕಂಥದ್ದು ಪ್ರಾದೇಶಿಕ ಆಯುಕ್ತರು 5ನೇ ತಾರೀಕಿಗೆ ನೀವು ನೀರು ಏಕೈಕಿ ಕಟ್ ಮಾಡಿ ಬಂದ್ ಮಾಡಿ, ನೀವು ಕುಡಿಯೋ ಉದ್ದೇಶಕ್ಕೋಸ್ಕರ ನೀರು ಸ್ಟಾರ್ಟ್ ಮಾಡ್ರಿ ಅಂತ ಹೇಳಿದ್ರು. ಮತ್ತೆ ಅದು ಏಪ್ರಿಲ್ 5 ತಕ್ಷಣ ನಾವಿಲ್ಲಿ ಪೂರ್ವಭಾವಿ ಸಭೆ ಮಾಡಿದ ತಕ್ಷಣ ಮತ್ತೆ ಮೀಟಿಂಗ್ ಮಾಡಿ ಮತ್ತೆ 10 ತನಕ ಎಕ್ಸ್ಟೆನ್ಷನ್ ಮಾಡುವಂಥದ್ದು ಏನಿತ್ತು? ತಾನು ಒಬ್ಬ ಸಚಿವನಾಗಿ ಜವಾಬ್ದಾರಿತ ಸರ್ಕಾರ ಅಂದ್ರೆ ಸರ್ಕಾರ ಮಾತಾಡಿದ್ದೆ ಸರ್ಕಾರ ತಾನು 10ನೇ ತಾರೀಕಿನ ನೀರು ಕೊಡಬೇಕು ಅಂತ ಹೇಳಿ ಏಕೈಕ ಪ್ರಾದೇಶಿಕ ಆಯ್ತು 5ನೇ ತಾರೀಕಿನವರೆಗೂ ನೀರು ಕೊಡ್ತೀವಿ ಅಂತ ಅವ್ರ ಹೆಂಗ ನೋಡಿದ್ರು ಆದೇಶ ಉದಾಹರಣೆಗಳು ಅದಾವ. ಆಮೇಲೆ ಅನ್ನದಾತ ರೈತರು ಅಂತ ಹೇಳ್ತೀರಿ, ಅದಕ್ಕೆ ಹೋರಾಟ ಬಿಡ್ಬೇಕಂತಾಗೈತ್ರಿ. ಈಗ ಆಗಿಲ್ಲ ಅಂದ್ರೆ ಮುಂದೆ ಏನ್ ಮಾಡೋದ್ರಿ? ಏಪ್ರಿಲ್ 8ನೇ ತಾರೀಕು ಕಾರಟಗಿ ಮತ್ತು ಗಂಗಾವತಿ ಎಲ್ಲ ಉದ್ದಿಮೆಗಳ ಒಳಗೊಂಡು ಎಲ್ಲ ವ್ಯಾಪಾರಸ್ಥರು ಮತ್ತು ಎಲ್ಲ ಉದ್ದಿಮೆಗಳು, ಎಲ್ಲ ರೈತರು, ಪ್ರಗತಿಪರರು ಮತ್ತೆ ತಮ್ಮ ಬೆಂಬಲವನ್ನು ಸೇರಿ ತಾವು ಪತ್ರಿಕೆಗಳಿಗೆ ಅಷ್ಟೇ ಸೀಮಿತವಾದದಲ್ಲದೇ ನಮ್ಮ ಜೊತೆಗೇನು ತಾವು ಬಂದು ರೈತರ ಘೋಷಣೆ ಕೂಗಿ ನಮಗೆ ಬೆಂಬಲ ಕೊಡ್ಬೇಕಂತಂದು ಹೇಳಿ 8ನೇ ತಾರೀಕು ಸಂಪೂರ್ಣ ಕಾರಟಗಿ ಗಂಗಾವತಿ ಬಂದ್ ಮಾಡುವ ಮುಖಾಂತರ ಎರಡು ಒಂದೇ ದಿನ ಬಂದು ಇಲ್ಲ 9ನೇ ತಾರೀಕು 9ನೇ ತಾರೀಕು ಬಂದು ನಾವು ಸಚಿವರ ಮನೆ ಮುತ್ತಿಗೆ ಹಾಕೋ ಕೆಲಸ ಮಾಡ್ಕೊಂಡು ನನ್ನ ಮಾತಿಂದ ಸ್ವಲ್ಪ ಯಾರಾಗೋದು ಅನ್ನ ಬೆಳೆಯುವ ರೈತನಿಗೆ ಅನ್ನ ಬೆಳೆತಕ್ಕಂಥ ರೈತ ಅನ್ನ ಕೊಡತಕ್ಕ ಅನ್ನ ಕೊಟ್ಟು ಅನ್ನ ಬೆಳೆದಂಥ ರೈತನಿಗೆ ಅನ್ನ ತಿನ್ನೋದು ಅನ್ನದ ಋಣದ ಬಗ್ಗೆ ಅದ್ರ ಬೆಲೆ ಕೊಡ್ಬೇಕಾಗಿತ್ತು ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟರು.
ಇವತ್ತು ಅನ್ನ ತಿಂತಕ್ಕಂಥ ರೈತರಿಗೆ ಅನ್ನ ಬೆಳೆದಂತ ಅನ್ನ ತಿನ್ನೋದ್ ಬಾಯಲ್ಲಿನೇ ಮಣ್ಣಿನ ಕೆಲಸಗಳು ಆಮೇಲೆ ಕೆಲವೊಂದು ವರಿಷ್ಠಗಳು ಬರಬೇಕಾವೆ. ಈಗ ಹಂಗಾಗ್ತದೆ ರೈತ ಇನ್ನೂ ಬಹಳ ದಿನಗಳೇನಿಲ್ಲ, ಏನೋ ಒಂದು 15 ವರ್ಷದಿಂದ ಇವಾಗ ನಾವೇ ಕೂಡ ಏನಾಗಿದ್ದೀವಿ ಅಂತಂದ್ರೆ ಹೊಲಗಳನ್ನು ಗುತ್ತಿಗೆ ಕೊಡುವ ಮುಖಾಂತರ ಇದ್ದೀವಿ. ಇನ್ನೊಂದು ಕೆಲವಷ್ಟೇ ದಿನಗಳಲ್ಲಿ ಈ ಭೂಮಿನೇ ಇದು ಹೋಗುತ್ತೆ, ಯಾರು ಒಕ್ಕಲ್ತನ ಮಾಡೋದು ಯಾರಿಲ್ಲ. ಇವತ್ತೇನು ಸರ್ಕಾರಿ ಏನು ಆ ಪಕ್ಷ ಈ ಪಕ್ಷ, ನಾನು ಆ ಬಣ್ಣ ಈ ಬಣ್ಣ ಹಾಕ್ಯಂತ ಇರಲ್ಲ, ಆ ಬಣ್ಣಗಳಷ್ಟೇ ಉಳಿತಾವನ್ನ ರೈತರಂತ ಯಾರು ಉಳಿಯಲ್ಲ. ಮುಂದಿನ ದಿನ ಮಗನ ಯಾರು ಒಕ್ಕಲ್ತನ ಇಲ್ಲ. ನನ್ನ ಮಗನೂ ಕೂಡ ಇಂಜಿನಿಯರ್ ಮಾಡಬೇಕು, IAS ಆಫೀಸರ್ ಮಾಡಬೇಕು, ಆಫೀಸರ್ ಮಾಡಬೇಕು ಅಂತ ಯಾರು ರೈತರು ಮಾಡ್ಬೇಕು ಅನ್ನೋದು ಯಾರಿಲ್ಲ. ಮುಂದಿನ ಈಗಲೂ ಕೂಡ ವಿಷಯ ತಿಂತಾ ಇದ್ದಾರೆ. ಇವತ್ತು ನಾವೊಂದು 1 ಲೀಟರ್ ಹಾಲು ಕುಡಿಬೇಕಾಗ್ತಂತಂದ್ರೆ ನಾನು ಹಳ್ಳಿ ಊರ 40 ರೂಪಾಯಿ 30 ರೂಪಾಯಿ 1 ಲೀಟರ್ ಹಾಲು ಮಾಡ್ತೀನಿ, 43 ರೂಪಾಯಿ 2 ರೂಪಾಯಿ. ಅದ್ರ ಇರ್ತಕ್ಕಂಥ ಎಲ್ಲ ಅಂಶಗಳು ತಗೊಂಡು ಇವತ್ತು ನಾವೇ ತಿಂತ ಇದೀವಿ. ನಾವೇ ರೈತರೇ ಪ್ಯಾಕೆಟ್ ಹಾಲು ಕುಡಿಯುವಂತ ಪರಿಸ್ಥಿತಿ ಬಂದೈತಿ. ಮುಂದಿನ ದಿನಮಾನಗಳಲ್ಲಿ ಏನ್ ಹೇಳ್ತಿಲ್ಲ, ಬಸವಸೂರು ಆಗ್ತಾ ಇದ್ವಿ, ನಮ್ಮ ತೆರಿಗೆ 4 ಇಟ್ಕೊಂಡು ನಾವೇ ಸಾಯುವಂತ ಕೆಲಸ ಆಗ್ತಿದೆ. ರೈತರನ್ನ ಎಂದು ಕಡೆಗಾಣಿಸ್ತಾರೋ ಅವತ್ತು ಈ ಸೃಷ್ಟಿನ ನಾಶ ಆಗುತ್ತೆ. ಅಲ್ಲ, ಮತ್ತೆ ಸಂಘಟನೆಗಳ ಉದ್ದೇಶ ಏನು? ಮತ್ತೆ ಹೋರಾಟ ಮಾಡೋಕ್ಕಲ್ಲ. ಈಗ ಮತ್ತೆ ಈಗ ನೀವು ಏಪ್ರಿಲ್ 20 ನೀರು ಬಿಡಕಂತೆ ಕಾಟಿಗೆ ಗಂಗೋತಿ ಬಂದ್ ಮಾಡ್ತಾರೆ. ಮತ್ತೆ ರೈತರ ಬೆಲೆ ಮಾಡ್ಕೊಂಡು ಸರ್ಕಾರ ಕೆಲಸ ಮಾಡಲಿಲ್ಲ ಅಂದ್ರೆ ಸಂಘಟನೆಗಳು ಯಾಕೆ? ಅಲ್ಲ, ಈಗ ಜಾರಿಕೊಳ್ಳೋದ್ರಿಂದ ಎಲ್ಲರೂ ನಾವು ರೈತರ ಮಕ್ಕಳೇ ನಾವು ಪ್ರತಿಯೊಂದು ಅಲ್ಲ, ಹೋರಾಟ ಜನರ ಸರ್ಕಾರದ ವಿರುದ್ಧ ಯಾಕೆ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನ ನಾವು ಬಂದು ನಾವ್ ಮಾಡಕತ್ತೀವಿ ಅಂತ ಹೇಳಿ ತಗೊಂಡು ತೋರಿಸಂತ ಕೆಲಸ ಏನಿಲ್ಲ. ಇವತ್ತು ಭತ್ತ ಖರೀದಿ ಕೇಂದ್ರ ಇಲ್ಲ ಅಂತ ಹೇಳಿ ಭತ್ತ ಖರೀದಿ ಕೇಂದ್ರ ತಗೊಂಡು ಭತ್ತ ಖರೀದಿ ಕೇಂದ್ರ ಈಗ ಐತಿ, ಭತ್ತ ಖರೀದಿ ಕೇಂದ್ರ ತಂದಿ ನಾನು. ಹೌದಾ? ನಿಮ್ಗೆ ನೀವೇನಂದ್ರೆ ನಾವು ಕಾಗದ ಪತ್ರ ಮುಖಾಂತರ ಅಧಿಕಾರಿಗಳು ಎಂತ ದೌರ್ಬಲ್ಯ ಅಂತಂದ್ರ ಈ ಅಧಿಕಾರಿಗಳು ಇವತ್ತು IAS ಅಧಿಕಾರಿಗಳು FDC ತರ ಕೆಲಸ ಮಾಡಬೇಕಾರೆ. ಇದಕ್ಕಿಂತ ಹೆಚ್ಚಿನ ಮಾತು ಏನು ಮಾತಾಡಕ್ತಿಲ್ಲ. ಇವತ್ತು ಅವರು ಕೂಡ ಲೆಟರ್ ಹಿಡ್ಕೊಂಡು ಚೀಟಿಗೆ ಓಡಾಡಕತ್ತಾರೆ. ಹಿಂದಕ್ಕೆ ನಾವು ತಹಸೀಲ್ದಾರರು ಒಂದು ಲೆಟರ್ ತಗೊಂಡು ಅಧಿಕಾರ ಸೀಟ್ ತಗೊಂಡು ಕುದುರ್ತಾ ಇದ್ರು, ನಾನ್ ಕುಂದಿರ್ತು ಅಂತ ಹೇಳಿ. ಈಗ IAS ಅಧಿಕಾರಿಗಳು ಅಧಿಕಾರದ ಲಾಲಾಶೆ ಬಂದು ಅವರು ಕೂಡ ಏಕಾಏಕಿ ತಂದು ಲೆಟರ್ ತಗೊಂಡು ಕುಂದಿರುವಂತ ಪರಿಸ್ಥಿತಿ ಬಂದಿರೋದ್ರಿಂದ ಅಂತ ಪ್ರಜ್ಞಾವಂತ ಭಾರತೀಯ ಸೇವಾ ಕೆಲಸ ಮಾಡ್ತಕ್ಕಂಥ ಉನ್ನತ ಅಧಿಕಾರಿಗಳ ಆ ಪರಿಸ್ಥಿತಿ ಆದ್ಮೇಲೆ ಇನ್ನು ನಮ್ಮಂತ ಹೋರಾಟಗಾರರ ಪರಿಸ್ಥಿತಿ 26ನೇ ತಾರೀಕಿಗೆ ಹೋಗಿ ಖರೀದಿ ಕೇಂದ್ರ ಕ್ಲೋಸ್ ಆಗಿತ್ತು, ಮುಂಗಾರು ಕ್ಲೋಸ್ ಆಗಿತ್ತು. ಅದನ್ನ ಮುಂದಕ್ಕೆ ಹಾಕುವಂತ ಕೆಲಸವನ್ನ ಅದರ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು, ಅದನ್ನೆಲ್ಲರೂ ಮಾಡಿ ತೆಗೆದಿರ್ತಕ್ಕಂಥ ಕೆಲಸ ಅದು ಕೂಡ ಕಾಗೋದಿಲ್ಲ ರೈತರಿಗೆ. ಅದನ್ನ ಮಾಡ್ಬೇಕಂದ್ರೆ ಏನಾಗುತ್ತೆ, ಆ ರೈತರಿಗೆ ಆ ಟೈಮ್ನಾಗ ಬೇಕಾದಂತ ಯಾವ್ದು ಈ ಲೇಬರ್ದು ಆಮೇಲೆ ಟ್ರೈ ಮಾಡೋಂಥ ಸಿಸ್ಟಮ್ಗಳು ಎಲ್ಲ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಹಾಗಾಗಿ ಇಂಡಿವಿಜುವಲ್ ಆಗಿ ನಾನು ಇದು ಮಾಡಿ ಜೋಳ ಖರೀದಿ ಕೇಂದ್ರ ಮಾಡ್ಯಾರ. ಜೋಳ ಖರೀದಿ ಕೇಂದ್ರ ಮಾಡಿ ಜೋಳ ಖರೀದಿ ಕೇಂದ್ರದಲ್ಲಿ ನಮ್ಮ ರೈತರಿಗೆ ಹೆಸರು ಮೇಲೆ ನೋಂದಣಿ ಮಾಡಿಕೊಂಡು ಬೇರೆ ಬೇರೆ ತರತಕ್ಕಂಥವ್ರು ಅಲ್ಲಿ ರೈತರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ಯಾರ. ಹಂಗಾಗಿ ಖರೀದಿ ಕೇಂದ್ರದ ನನಗೆ ಗೊತ್ತಿದ್ದಿಲ್ಲ, ಅಲ್ಲಿ ಹೋದ್ಮೇಲೆ ಖರೀದಿ ಕೇಂದ್ರ ಇರ್ತೈತಿ, ಖರೀದಿ ಕೇಂದ್ರ ತೆಗೆದಿರ್ತೈತಿ, ಅದು ನಮ್ಮ ಗಮನಕ್ಕೆ ಬರಲಾರ್ದಂಗೆ ಮಾಡ್ತಾರೆ. ಅದು ಮಾಡೋರು ಯಾರು? ಮತ್ತೆ ದಲ್ಲಾಳಿ ವರ್ತಕರು ಅಲ್ಲ, ಇವ್ರು ಯಾರು ಅಲ್ಲ, ಅದರದೇ ಆದಂತ ಒಂದು ವ್ಯವಸ್ಥೆ. ಸುದ್ದಿ ನಾವು ಅದು ಏನಾಗುತ್ತೆ, ಅಕ್ಕಿ ಮಾಡೋಕೆ ನೂಲಿ ಕಡಿಮೆ ಮುಚ್ಚಾಗಬೇಕು, ಆಮೇಲೆ ಕಲ್ಲು ಟೈಪ್ ಆಗುತ್ತೆ. ಹಿಂಗಾಗಿ ಅವೆಲ್ಲ ಪ್ರಾಬ್ಲಮ್ ಇರ್ತವೆ. ಅದಕ್ಕೆ ಬೆಳೆದ ರೈತ ಯಾವಾಗ ಅದನ್ನು ನಾನು ಕೊಡ್ತೀನಪ್ಪ ಅಂತ ಆಮೇಲೆ ಇನ್ನೊಂದು 9ನೇ ತಾರೀಕಿಗೆ ಏನಿದೆ ಮುತ್ತಿಗೆ ಕಾರ್ಯಕ್ರಮ APMC ದಿಂದ ಪಾದಯಾತ್ರೆ